ಸದನದಲ್ಲಿ ವಿಪಕ್ಷಗಳ ಸದ್ದಡಗಿಸೋದಕ್ಕೆ ಕಾಂಗ್ರೆಸ್ ಈಗ ತಂತ್ರ ಹುಡುಕ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ. ಇನ್ನು ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಭಾಗಿಯಾಗೋದಕ್ಕೆ ಅಂತ ಇದೀಗ ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದು. ಬಜೆಟ್ ಮೇಲೆ ಚರ್ಚೆ ವೇಳೆ ಪ್ರತಿಪಕ್ಷಗಳು ಅಟ್ಯಾಕ್ ಮಾಡ್ತಾ ಇವೆ. ನಿರಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಅಟ್ಯಾಕ್ ಆಗ್ತಾ ಇದೆ. ಅನೇಕ ರೀತಿಯಾದಂತಹ ಆರೋಪಗಳನ್ನು ವಿಪಕ್ಷದವರು ಮಾಡ್ತಾ ಇದ್ದಾರೆ. ಇನ್ನು ಅಲ್ಪಸಂಖ್ಯಾತರ ಪರವಾಗಿರುವಂತಹ ಬಜೆಟ್ ಅಂತ ತೀವ್ರವಾಗಿ ಗಂಭೀರ ಆರೋಪಗಳನ್ನು ಮಾಡಿದ್ರು. ಹಲವಾರು ಆರೋಪಗಳ ನಡುವೆ ಯಾವ ರೀತಿಯಾಗಿ ವಿಪಕ್ಷಗಳಿಗೆ ಟಾಂಟ್ ಕೊಡಬೇಕು, ವಿಪಕ್ಷಗಳಿಗೆ ಸಮರ್ಥವಾಗಿ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ಆಗ್ತಾ ಇದೆ. ವಿಪಕ್ಷಗಳನ್ನು ಯಾವ ರೀತಿಯಾಗಿ ಬಾಯಿ ಮುಚ್ಚಿಸಬೇಕು, ಹೇಗೆ ಹತ್ತಿಕ್ಕಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಚಿವರು, ಶಾಸಕರು, MLCಗಳಿಗೆ ಸಿಎಂ ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಮಾತನಾಡಬೇಕು, ಯಾವ್ಯಾವ ವಿಚಾರಗಳಿಗೆ ಹೆಚ್ಚು ಧ್ವನಿಗೂಡಿಸಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಶಾಸಕರು, ಸಚಿವರು ಹಾಗೂ MLCಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಕೆಲವರಿಗೆ ಬಜೆಟ್ನಲ್ಲಿ ವಿಶೇಷವಾಗಿ ಅನುದಾನ ಮಿಸ್ ಆಗಿದೆ. ಹೀಗಾಗಿ ಕೆಲವು ಶಾಸಕರು ಬೇಸರ ಆಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬೇಸರ ಹೊರಹಾಕಿದ್ರು. ಹೀಗಾಗಿ ಅವರಿಗೂ ಕೂಡ ಸಮಾಧಾನ ಪಡಿಸೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಬಜೆಟ್ಗೆ ಸಂಬಂಧಪಟ್ಟಂತೆ ವಿಪಕ್ಷಗಳು ರಾಜ್ಯ ಸರ್ಕಾರವನ್ನ ಸಾಕಷ್ಟು ಮುಜುಗರಕ್ಕೆ ಒಳಪಡಿಸಿದ್ವು. ಇದೀಗ ಶಾಸಕರಿಗೆ ಯಾವ ರೀತಿಯಾಗಿ ಉತ್ತರ ಕೊಡಬೇಕು, ಟಾಂಟ್ ಕೊಡಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸೂಚನೆ ಕೊಡೋದಕ್ಕೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಸಭೆ ಕರೆದಿದ್ದಾರೆ. ಮತ್ತೊಂದೆಡೆ ಶಾಸಕರು ಅಸಮಾಧಾನಗೊಂಡಿರುವಂತಹ ವಿಚಾರ ಕೂಡ ಬಹಿರಂಗ ಆಗಿತ್ತು. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಇವತ್ತು ಸಿಎಂ ಅವರು ಸಮಾಧಾನ ಪಡಿಸಲಿದ್ದಾರೆ ಅಂತ? ಸಂತೋಷ್, ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಹಾಗೆ MLCಗಳ ಜೊತೆ, ಸಚಿವರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ಅಧಿವೇಶನ ನಡೀತಾ ಇದೆ, ಬಜೆಟ್ ಮಂಡನೆಯಾಗಿದೆ, ಬಜೆಟ್ ಮೇಲೆ ಚರ್ಚೆಗಳು ಶುರುವಾಗಲಿದೆ ನಾಳೆಯಿಂದ. ಸೊ ಹಾಗಾಗಿ ಬಜೆಟ್ ಮೇಲಿನ ಚರ್ಚೆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಮತ್ತೊಮ್ಮೆ ಸರ್ಕಾರಕ್ಕೆ ಮುಜುಗರ ತರುವಂತ ಪ್ರಯತ್ನಗಳನ್ನ ಮಾಡಬಹುದು ಅನ್ನುವಂತ ಕಾರಣಕ್ಕೆ ಶಾಸಕರು ಮತ್ತೆ ಸಚಿವರಿಗೆ ಸೂಚನೆಗಳನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಚರ್ಚೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಮುಂದಿಟ್ಕೊಂಡು ಅವರು ನಮ್ಗೆ ಮುಜುಗರ ತರುವಂತ ಒಂದು ಪ್ರಯತ್ನವನ್ನ ಮಾಡಬಹುದು. ಹಾಗಾಗಿ ನೀವು ಇಲಾಖಾವಾರು ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಜೊತೆಗೆ ಶಾಸಕರು ಸಚಿವರಿಗೆ ಎಗಲಾಗಿ ನಿಲ್ಬೇಕು, ಅಂದ್ರೆ ಧ್ವನಿಯನ್ನ ಗೂಡಿಸ್ಬೇಕು ಅನ್ನುವಂತ ಸೂಚನೆಗಳನ್ನ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಶಾಸಕರು ಬಜೆಟ್ ನಂತರದಲ್ಲಿ ಎಲ್ರಿಗೂ ಕೂಡ ವಿಶೇಷ ಅನುದಾನ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳಿದ್ವು. ಆದ್ರೆ ಕೆಲವು ಶಾಸಕರಿಗೆ ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ, ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿಲ್ಲ, ಬಜೆಟ್ ನಲ್ಲಿ ಘೋಷಣೆ ಮಾಡಿಲ್ಲ. ಹಾಗಾಗಿ ಕೆಲವು ಶಾಸಕರು ಈಗಾಗಲೇ ಬೇಸರಗೊಂಡಿದ್ದಾರೆ. ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನವನ್ನ ಹೊರತುಪಡಿಸಿ ನೀರಾವರಿ ಯೋಜನೆಗಳು, ಹಾಗೆ ಮೂಲಸೌಕರ್ಯಗಳಿಗೆ ಮತ್ತೆ ಬೇರೆ ಬೇರೆ ವಸತಿ ನಿಲಯಗಳಿಗೆ ಸೇರಿದಂತೆ ಕೆಲವು ಹೊಸ ಕಟ್ಟಡಗಳ ನಿರ್ಮಾಣಕ್ಕೆ ಅನುದಾನವನ್ನ ಕೇಳಿದ್ವಿ, ಆದ್ರೆ ಯಾವುದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಅನ್ನುವಂತ ಅಸಮಾಧಾನ ಇದೆ. ಹಾಗಾಗಿ ಅಂತಹ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈಗ ರಣ್ಯಾ ರಾವ್ ವಿಚಾರದ ಬಗ್ಗೆ ಕೂಡ CLP ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಬಿಜೆಪಿ ಈ ಪ್ರಕರಣವನ್ನ ಸರ್ಕಾರದ ಕಡೆ ತೋರಿಸುವಂತ ಒಂದು ಪ್ರಯತ್ನಗಳನ್ನ ಮಾಡಬಹುದು. ಹಾಗೆ ಸಚಿವರ ಹೆಸರುಗಳು ಅಲ್ಲಿ ಕೇಳ್ಬರ್ತಾ ಇದೆ ಅನ್ನುವಂತಹ ವಿಚಾರ ಮಾಧ್ಯಮಗಳಲ್ಲಿ ಏನು ವರದಿ ಆಗ್ತಾ ಇದೆ. ಇದರ ಬಗ್ಗೆ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕು. ಹಾಗೆ ಪ್ರತಿಪಕ್ಷಗಳು ಈ ವಿಚಾರದಲ್ಲಿ ಏನಾದ್ರೂ ಮೂಗು ತೋರಿಸುವಂತ ಒಂದು ಪ್ರಯತ್ನ ಮತ್ತೆ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತಹ ಒಂದು ಪ್ರಯತ್ನಗಳನ್ನ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ಸರಿಯಾಗಿ ತಿರುಗೇಟನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಶಾಸಕರು, ಸಚಿವರು ಹಾಗೆ MLCಗಳಿಗೆ ಮುಖ್ಯಮಂತ್ರಿಗಳು ಈಗ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಇನ್ನು ಶಾಸಕಾಂಗ ಪಕ್ಷದ ಸಭೆ ಮುಂದುವರೆದಿದೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿ. ಸರ್ ನೀವು ಸೈಡ್ ಬಂದ್ಬಿಡಿ ಸರ್.